ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ. ಜೀವ ಕೈಯಲ್ಲಿ ಹಿಡಿದು ಸಂಚರಿಸುತ್ತಿರುವ ಜನರು. ರಸ್ತೆ ತಡೆಯ ಎಚ್ಚರಿಕೆ. ಇಲ್ಲಿ ಎಂಪಿಗಳ ಗಮನಕ್ಕೂ ತಂದರು, ಆದರೆ ಏನು ಒಂದು ಅವರು ಮಾತಾಡುವ ಸೌಜನ್ಯ ಅವರಿಗಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಬಂದಾಗ ಮುಖಾಮುಖಿಯಾದಾಗ ಅವರನ್ನು ಕರೆದು ಇವರಿಗೇನು ಪರಿಹಾರ ಮಾಡಬೇಕು ಅಂತ ಹೇಳಿ ನಮಗೆ ಮಾಡಿಕೊಡ್ಬೇಕಿತ್ತು. ಆ ನಿಟ್ಟಿನಲ್ಲಿ ಯಾವುದೇ ಕೆಲಸವನ್ನು ಅವ್ರು ಮಾಡಲಿಲ್ಲ. ಅವರು ರಾಜಕಾರಣಿಗಳು, ಮಾತಿನ ಬಲ್ಲವರು, ಮಾತಿನಲ್ಲಿ ನಮ್ಮ ಪಟಾಕಿ ಹೊಡೆದು ಹೋಗಿದ್ದಾರೆ. ಅವರು ನಿಂತು ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಅವರ ಅಥಾರಿಟಿಗೆ ಬರ್ತದೆ. ಜನರು ಅವರು ನಿಲ್ಲಿಸಿದಾಗ ಅವರಿಗೆ ಅವ್ರ ಹತ್ರ ಆಗಿದ್ರು, ಅವರು ಒಂದು ಮಾತು ಹೇಳಿದರೆ ಈ ಕಾಮಗಾರಿ ನಿಲ್ಲುವುದಿಲ್ಲ. ಹಾಗಾಗಿ ಮೊದಲು ಇದ್ದ MLA MP ಗಳ ಹತ್ರ ನೀವು ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಅವರು ಮಾಡೋದಾದ್ರೆ ನಾವು ಇವರನ್ನ ಯಾಕೆ ಇದು ಮಾಡ್ತೇವೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಪೂರ್ವರ್ಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಸುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯಿಂದ ಸಾರ್ವಜನಿಕರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಜೀವಕ್ಕೆ ಗಂಭೀರ ಅಪಾಯ ಎದುರಾಗಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿದೆ. ಸ್ಥಳೀಯರ ಪ್ರಕಾರ ಈ ಭಾಗದಲ್ಲಿ ಸೂಕ್ತ ಡಿವೈಡರ್ಗಳಿಲ್ಲ, ವೇಗ ನಿಯಂತ್ರಣ ಹಾಗೂ ಅಪಾಯ ಸೂಚಿಸುವ ಎಚ್ಚರಿಕೆ ಫಲಕಗಳಿಲ್ಲ, ಪಾದಚಾರಿಗಳಿಗೆ ಫುಟ್ಪಾತ್ ಹಾಗೂ ಸುರಕ್ಷಿತ ರಸ್ತೆ ದಾಟುವ ವ್ಯವಸ್ಥೆಯೂ ಇಲ್ಲ. ಇದರಿಂದ ಪ್ರತಿದಿನ ನೂರಾರು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಜೀವವನ್ನು ಅಂಗೈಯಲ್ಲಿ ಹಿಡಿದು ರಸ್ತೆ ದಾಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಚಿವ ಕಾಗೇರಿ ಅವರ ಗಮನಕ್ಕೆ ವಿಷಯವನ್ನು ತಂದಿದ್ದರೂ ಕೇವಲ ಭರವಸೆಗಳು ಮಾತ್ರ ಸಿಕ್ಕಿದ್ದು ನೆಲಮಟ್ಟದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರಿದರೆ ಯಾವುದೇ ಕ್ಷಣದಲ್ಲಿ ಅಮಾಯಕರ ಹಾಗೂ ವಿದ್ಯಾರ್ಥಿಗಳ ಪ್ರಾಣಹಾನಿ ಸಂಭವಿಸುವ ಅಪಾಯವಿದೆ. ಈಗ ಅದರ ಹೊಣೆಯನ್ನು ಯಾರು ಹೊರುತ್ತಾರೆ ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರವರ್ಗದ ನಿವಾಸಿ ರಾಘವೇಂದ್ರ ನಾಯ್ಕ್ ಅವರು ಮಾತನಾಡಿ, ಆಡಳಿತ ತಕ್ಷಣವೇ ಎಚ್ಚೆತ್ತುಕೊಂಡು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲವಾದರೆ ತಾಲೂಕಾ ತಹಶೀಲ್ದಾರ್, ಸಹಾಯಕ ಆಯುಕ್ತರು ಹಾಗೂ ಪೊಲೀಸ್ ಇಲಾಖೆಯ ಗಮನಕ್ಕೆ ವಿಷಯವನ್ನು ತಂದು ಸ್ಥಳೀಯರೊಂದಿಗೆ ಸೇರಿ ರಸ್ತೆ ತಡೆ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೈವೇಯಿಂದ ನಮ್ಮ ಶಾಲಾ ಮಕ್ಕಳಿಗೆ ಭಾರಿ ತೊಂದರೆ ಆಗ್ತದೆ. ಮಿತ್ತ ಆಚೆ ಕಡೆ ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಡಿವೈಡರ್ ಇಲ್ಲ. ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಇಲ್ಲ. ಹಾಗಾಗಿ ಪಾದಚಾರಿಗಳಿಗೂ ಕಷ್ಟ, ಎಲ್ಲರಿಗೂ ಕಷ್ಟ. ಆದರೆ ನಾವು ಐವರ್ಜಿಯವ್ರಿಗೆ ಹೇಳಿದರೆ ಅವರು ನೋಟಿಸ್ ಕೊಡಬೇಕಂತ. ಈಗ ಇರುವ ಕಾಮಗಾರಿಗೆ ಮನೆಯದೇ ಓಡಾಡಲಿಕ್ಕೆ ಆಗೋದಿಲ್ಲ. ಈ ಸಾರ್ವಜನಿಕರ ಕೆಲಸವನ್ನು ಯಾರು ಮಾಡೋದು? ಇಲ್ಲಿ MPಗಳ ಗಮನಕ್ಕೂ ತಂದರು, ಆದರೆ ಏನು ಒಂದು ಅವರು ಮಾತಾಡುವ ಸೌಜನ್ಯ ಅವರಿಗಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರು ಬಂದಾಗ ಮುಖಾಮುಖಿಯಾದಾಗ ಅವರನ್ನು ಕರೆದು ಇವರಿಗೇನು ಪರಿಹಾರ ಮಾಡಬೇಕು ಅಂತ ಹೇಳಿ ನಮಗೆ ಮಾಡಿಕೊಡ್ಬೇಕಿತ್ತು. ಆ ನಿಟ್ಟಿನಲ್ಲಿ ಯಾವುದೇ ಕೆಲಸವನ್ನು ಅವ್ರು ಮಾಡಲಿಲ್ಲ. ಅವರು ರಾಜಕಾರಣಿಗಳು, ಮಾತಿನ ಬಲ್ಲವರು, ಮಾತಿನಲ್ಲಿ ನಮ್ಮ ಪಟಾಕಿ ಹೊಡೆದು ಹೋಗಿದ್ದಾರೆ. ಅವರು ನಿಂತು ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ನ್ಯಾಷನಲ್ ಹೈವೇ ಅವರ ಅಥಾರಿಟಿಗೆ ಬರ್ತದೆ. ಜನರು ಅವರು ನಿಲ್ಲಿಸಿದಾಗ ಅವರಿಗೆ ಅವ್ರ ಹತ್ರ ಆಗಿದ್ರು, ಅವರು ಒಂದು ಮಾತು ಹೇಳಿದರೆ ಈ ಕಾಮಗಾರಿ ನಿಲ್ಲುವುದಿಲ್ಲ. ಹಾಗಾಗಿ ಮೊದಲು ಇದ್ದ MLA MP ಗಳ ಹತ್ರ ನೀವು ಯಾಕೆ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಅವರು ಮಾಡೋದಾದ್ರೆ ನಾವು ಇವರನ್ನು ಯಾಕೆ ಇದು ಮಾಡ್ತೇವೆ. ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳಿಗೂ ಇದರ ಮೂಲಕ ಮನವಿಯನ್ನು ಮಾಡ್ತೇನೆ, ಈ ಕೆಲಸವನ್ನು ಆದಷ್ಟು ಬೇಗ ನಮಗೆ ಡಿವೈಡರ್, ನಿಮ್ಮ ರೋಡು ಹೇಗೆ ಇರಲಿ ಮಾಡದಿದ್ರೂ ನಡೀತದೆ. ನಮ್ಮ ಮಕ್ಕಳ ಜೀವ, ಯಾಕಂತ ಹೇಳಿದರೆ ಈ ಮೊನ್ನೆ ಬಸ್ತಿಯಲ್ಲಿ ರೋಡ್ ಸೈಡಿಗೆ ನಿಂತಂಥ ಒಂದು ವ್ಯಕ್ತಿಯನ್ನು ಲಾರಿ ಹಾದು ಅವನ ಪ್ರಾಣ ಹೋಯಿತು. ಹಾಗಾಗಿ ಈಗ ನಾವು ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಚರ್ಚಿನ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಆಕ್ಸಿಡೆಂಟ್ ಆಗಿತ್ತು. ಅವರಿಗೂ ತುಂಬ ಪೆಟ್ಟಾಗಿತ್ತು. ಮೊನ್ನೆ ಒಬ್ಬರು ಬಿದ್ದು ಪೆಟ್ಟಾಗಿದೆ, ಅವರು ಮಂಗಳೂರು ಆಸ್ಪತ್ರೆಯಲ್ಲಿದ್ದಾರೆ. ಹೀಗೆ ಮುಂದೆ ಎಲ್ಲ ಜೀವ ಹಾನಿ ಆಗ್ತದೆ. ಅದಕ್ಕಾಗಿ ನಮಗೆ ಆದಷ್ಟು ಬೇಗ ಇದನ್ನು ಮಾಡಿಕೊಡ್ಬೇಕಂತ ಹೇಳಿ ಈ ಮೂಲಕ ಮನವಿ. ಇದೇ ಸಂದರ್ಭದಲ್ಲಿ ಅಣ್ಣಪ್ಪ ನಾಯ್ಕ್ ಅಬ್ಬಿಹಿತ್ಲು ಇವರು ಮಾತನಾಡಿ, ನಾವು ಎಷ್ಟೇ ಬಾರಿ ಪ್ರಯತ್ನ ಮಾಡಿದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ಸ್ಥಳೀಯ ಆಡಳಿತದವರಾಗಲಿ ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ. ಅಧಿಕಾರದ ದರ್ಪದಿಂದ ವರ್ತಿಸುತ್ತಿದ್ದು ಸಾರ್ವಜನಿಕರ ಜೀವಕ್ಕೆ ಯಾವುದೇ ಬೆಲೆ ನೀಡುತ್ತಿಲ್ಲ ಎಂದು ನಾವು ಜೀವವನ್ನು ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿ ಹೀಗೆ ಮುಂದುವರಿದಲ್ಲಿ ಮುಂದಿನ ದಿನಗಳಲ್ಲಿ
ಉಗ್ರ ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಪುರವರ್ಗ ಅನ್ನೋದು ಭಟ್ಕಳದಿಂದ ಒಂದು 2 ಕಿಲೋಮೀಟರ್ ಅಂತರದಾಗಿದೆ. ಇಲ್ಲಿ ಪ್ರೈಮರಿ ಸ್ಕೂಲ್ ಇದೆ, ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಇಲ್ಲಿ ಅಂಗನವಾಡಿ ಇದೆ. ಇಲ್ಲಿ ಜನಸಂದಣಿ ಸೇರೋ ಜಾಗ, ಯಾಕಂದರೆ ಟೌನ್ಗೆ ಹೋಗುವಂಥ ಡೈವರ್ಷನ್ ರೋಡ್ ಇದೆ. ಆದರೆ ಏನಾಗಿದೆ, ಇಲ್ಲಿ ARB ಅವರು ಆ ಕಾಲದಾಗ ಏನೋ ತಪ್ಪು ಮಾಡಿದ್ದಾರೆ. ಇಲ್ಲಿ ಡಿವೈಡ್ರ್ ಇಲ್ಲ. ಡಿವೈಡ್ರ್ ಇದ್ದರೆ ಜನ ಆಚೆ ಈಚೆ ದಾಟಲಿಕ್ಕೆ ಇಲ್ಲಿ ನಿಂತ್ಕೊಳ್ಳೋ ವ್ಯವಸ್ಥೆನೇ ಇಲ್ಲ. ಇಷ್ಟು ಅಗಲ ರಸ್ತೆಯಲ್ಲಿ ಜನ ಪಾಸ್ ಆಗಬೇಕಾದ್ರೆ ಹೆಂಗೆ ಪಾಸ್ ಆಗಬೇಕು? ಶಾಲೆ ಮಕ್ಕಳನ್ನು ದಾಟಿಸೋದ್ರೆ ಹೆಂಗೆ? ಎಲ್ಲ ಸಮಸ್ಯೆಯನ್ನು ಎಲ್ಲ ರಾಜಕಾರಣಿಗಳು ಕೇಳ್ತಾರೆ, ನಮ್ಮ ಬಗ್ಗೆ ಏನೂ ಕ್ರಮ ಕೈಗೊಳ್ಳೋದಿಲ್ಲ. ಅಧಿಕಾರಿಗಳಂತೂ ಬರೋದೇ ಇಲ್ಲ. ಮೊನ್ನೆ ಕೂಡ ಆಕ್ಸಿಡೆಂಟ್ ಆಯಿತು, ಅಷ್ಟು ಸೀರಿಯಸ್ ಇದೆ. ನಾವು ಕೂಡ MP ಕರೆದು ಮಾತಾಡ್ಸಿದ್ದೀವಿ. ಯಾರು ಬಂದ್ರೂ ಈ ಸಮಸ್ಯೆ ಪರಿಹಾರ ಮಾಡೋದಿಲ್ಲ ಅನ್ನೋದು ನಮ್ಮ ನೋವಿನ ವಿಷಯ. ಈ ಸಂಬಂಧಪಟ್ಟ DCR ಬಂದು ನಮ್ಮ ಈ ಒಂದು ಸ್ಥಳೀಯ ಸಮಸ್ಯೆಯನ್ನು ಪರಿಹರಿಸಿಕೊಡ್ಬೇಕನ್ನು ನಾನು ಕೇಳ್ಕೊಳ್ತೀನಿ. ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ ಗುತ್ತಿಗೆ ಸಂಸ್ಥೆಯಾದ IRB ಕಂಪನಿ ಕೈಗೊಳ್ಳುತ್ತಿರುವ ಹೆದ್ದಾರಿ ಕಾಮಗಾರಿಗಳ ಕುರಿತು ಸಾರ್ವಜನಿಕ ಅಸಮಾಧಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಅವೈಜ್ಞಾನಿಕ ಕಾಮಗಾರಿಗಳ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಹಲವಾರು ರಸ್ತೆ ಅಪಘಾತಗಳು ಸಂಭವಿಸಿ ಅನೇಕ ಅಮಾಯಕರು ಪ್ರಾಣವನ್ನು ಕಳೆದುಕೊಂಡಿರುವುದಾಗಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ರಸ್ತೆ ಸುರಕ್ಷಾ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬ ಟೀಕೆಗಳು ಕೂಡ ಕೇಳಿಬರುತ್ತಿದೆ. ಇದೇ ಪರಿಸ್ಥಿತಿ ಮುಂದುವರಿದರೆ ಸಾರ್ವಜನಿಕ ಜೀವ ಹಾಗೂ ಸುರಕ್ಷತೆಯ ಹಿತದೃಷ್ಟಿಯಿಂದ ಸಾಮಾಜಿಕ ಸಂಘಟನೆಗಳು, ಸಾರ್ವಜನಿಕ ಹಿತಾಸಕ್ತಿ ಸಂಘಗಳು ಹಾಗೂ ನಾಗರಿಕರು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ಎಂಬ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಪುರವರ್ಗ ಸೇರಿದಂತೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಗತ್ಯ ಸುರಕ್ಷಾ ಕಾಮಗಾರಿಗಳನ್ನು ತಕ್ಷಣ ಪೂರ್ಣಗೊಳಿಸಿ ಡಿವೈಡರ್ಗಳು, ಎಚ್ಚರಿಕೆ ಫಲಕಗಳು, ಪಾದಚಾರಿ ಮಾರ್ಗಗಳು ಹಾಗೂ ಇತರೆ ಸುರಕ್ಷಾ ವ್ಯವಸ್ಥೆಗಳನ್ನು ಅಳವಡಿಸಿ ಸಾರ್ವಜನಿಕರ ಜೀವರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಸ್ಥಳೀಯರು ಸರ್ಕಾರ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಗೂ IRB ಕಂಪನಿಗಳನ್ನು ಒತ್ತಾಯಿಸುತ್ತಿದ್ದಾರೆ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.